ಬೆಳಿಗ್ಗೆ 6 ಗಂಟೆ ಆಗ್ಯದ. ಇವಾಗ ಜಸ್ಟ್ ಹಾಗೆ ಎದ್ದು ಬಂದು ಕುಂತೀನಿ. ಇನ್ನೂ ಎಲ್ಲರೂ ಮಲ್ಕೊಂಡಾರ. ನಿದ್ದಿನ ಹತ್ತಕತ್ತಿದ್ದಿಲ್ಲ ರಾತ್ರಿ ಎಲ್ಲ. ನನಗೆ ಆ್ಯಕ್ಚುಲಿ 2-3 ದಿನದಿಂದ ಭಾಳ ಟೆನ್ಷನ್ ಆಗ್ಲಿಕ್ಕತ್ತದ. ಆ್ಯಕ್ಚುಲಿ ನಿಮ್ಗೆಲ್ರಿಗೂ ಗೊತ್ತಿತ್ತು, ಎಲ್ಲರೂ ಕೇಳಾಕತ್ತಿದ್ರಿ ಯಾಕೆ ವೀಡಿಯೋ ಬರಾಕತ್ತಿಲ್ಲ ಅಂತೇಳಿ. 2-3 ದಿನದಿಂದ ವೀಡಿಯೋಸ್ ಯಾಕೆ ಬರಾಕತ್ತಿದ್ದಿಲ್ಲ ಅಂತಂದರೆ 3 ದಿನದ ಹಿಂದೆ ನಾನು ವೀಡಿಯೋ ಮಾಡಾಕತ್ತಿದ್ದೆ. ಸೊ ಅವಾಗ ನಂದು ಏನು ಫಾರ್ಮ್ ಅಪ್ಲಿಕೇಶನ್ ಓದಿ ಹೇಳಲಿಕ್ಕತ್ತಿದ್ದೆ. ಸೊ ಅದೇ ಟೈಮ್ನಾಗ ನನಗೊಂದು ಫೋನ್ ಬರ್ಲಿಕ್ಕತ್ತಿತ್ತು. ಸೊ ಫೋನ್ ನಾನು ಎತ್ತಕ್ಕಲ್ಲ, ಯಾಕಂದ್ರೆ ಹೊರಗಿರ್ತೀವಿ ನಮಗೆ ಫೋನೇ ಬರೋದು. ಸೊ ಫೋನ್ ಬರುತ್ತೆ ನಾನು ಅಂದ್ಕೊಂಡೆ. ಆಮೇಲೆ ಎತ್ತಿದ್ರಾತಂತ 2-3 ಸಾರಿ ಕಟ್ ಮಾಡಿ ನಾನು ಕಂಟಿನ್ಯೂ ಮಾಡಿದ್ದೆ ಅದನ್ನು. ಅದಾದಮೇಲೆ ನನಗೆ ಅಚಾನಕ್ಕಾಗಿ ಮತ್ತೆ 9 ಗಂಟೆಗೆ ಮತ್ತೆ ಫೋನ್ ಬಂದು ನಮ್ಮ ತಂದೆಯವ್ರು ತೀರ್ಕೊಂಡ್ರು ಅಂತ ಹೇಳಿದರು. ಕಡೀತನೂ ನಾನು ಮನೆಗೆ ಬರೋಕ್ಕಾಗಲಿಲ್ಲ ಅಷ್ಟೇ. ಬಟ್ ಅವರು ಅದನ್ನೇ ಹೇಳಿದ್ದು, ಯಾರಿಗೂ ಏನೂ ತೊಂದರೆ ಆಗಬಾರ್ದು ಅಂದರೆ ನೀನು ಬರಬಾರ್ದು ಅಂತ ಹೇಳಿದರು. ನಾನು ಅಂದ್ಕೊಂಡೆ ಆಯಿತು. ಇವಾಗ ಅಷ್ಟೊಂದು ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೆಲ್ಲ ಆಗುತ್ತೆ ಅಂತೇಳಿ. ಸೊ ಹಿಂಗಾಯಿತು. ಅದನ್ನು ಕೇಳಿದ ಮೇಲೆ ನನಗೆ ಹೆಂಗೆ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಆ್ಯಕ್ಚುಲಿ. ನಾವಂತೂ ಎಕ್ದಮ್ ಓಡಿ ಹೋಗೋಕ್ಕಂತೂ ಆಗೋದಿಲ್ಲ. ಈಗ ನಾನು ಇರೋದ್ರಿಂದ, ಇಲ್ಲಿ ಇರೋದ್ರಿಂದ ನಮಗೆ 2 ಟ್ರೈನ್ ಚೇಂಜ್ ಮಾಡ್ಬೇಕಾಗ್ತದೆ. ಫ್ಲೈಟ್ ಹೋದ್ರೆ ತಕ್ಷಣ ಫ್ಲೈಟ್ ಸಿಗೋದಿಲ್ಲ. ಅವ್ರಿಗೇನು ಹುಷಾರಿರಲಿಲ್ಲ ಅಂತೇನಿಲ್ಲ, ಅಚಾನಕ್ಕಾಗಿ ತೀರ್ಕೊಂಡ್ರು. ಬೆಳಗಿನ 8 ಗಂಟೆಗೆ ಅಂತ ಹೇಳಿದರು. 9 ಗಂಟೆಗೆ ನನಗೆ ಫೋನ್ ಬರ್ಲಿಕ್ಕತ್ತಿತ್ತು. 8 ಗಂಟೆಯಿಂದ 9 ಗಂಟೆ ಮಧ್ಯದಾಗ. ಹೀಗಾಗಿ ನಂದು ಸ್ವಲ್ಪ ಮೈಂಡ್ ಆವಾಗಿಂದನೇ ಸ್ವಲ್ಪ ಸಂಜೆವರೆಗೂ ತುಂಬ ತ್ರಾಸು ಮಾಡಿಕೊಂಡೆ. ಆಮೇಲೆ ಹೋಗ್ಬೇಕಂದ್ರೂ ಹೋಗೋಕ್ಕಾಗಲಿಲ್ಲ. ಅದೇ ಟೈಮ್ನಾಗ ನಮ್ಮ ಮನೆಯವ್ರಿಗೂ ಕೂಡ ಅವ್ರಿಗೆ ಹೆಡ್ ಆಫೀಸ್ಗೆ ಹೋಗ್ಬೇಕಾಗಿತ್ತು. ಅವ್ರ ಆಫೀಸಿದ್ದು ಸ್ವಲ್ಪ ಕೆಲಸ ಇತ್ತು. ಅವ್ರು ಹೋಗಲೇಬೇಕಾಗಿತ್ತು ಆ್ಯಕ್ಚುಲಿ. ನಾನು ಹೋಗಲೇಬೇಕು, ಏನು ಮಾಡೋದು ಅಂತ ಹೇಳಿ. ಈ ಕಡೆ ಅಂತ ಇವಾಗ ನನಗೆ ತಕ್ಷಣ ಟಿಕೆಟ್ ಸಿಗೋದಿಲ್ಲ. ಸೊ ಹಿಂಗಾಗಿ ನಾನು ಮನೆ ಮುಟ್ಟಕ್ಕಂತೂ ಆಗೋದಿಲ್ಲ. ಇಲ್ಲಿ ನನ್ನ ಮಗ ಕೂಡ ಸಣ್ಣವ, ನಾನು ಒಬ್ಬಾಕಿನೇ ಇರ್ತೀನಿ. ಆ್ಯಂಡ್ ಇಲ್ಲೆಲ್ಲ ನಮ್ಮದು ಜಸ್ಟ್ ನಮ್ಮ ಮನೆಯವ್ರು ಎಲ್ಲಿ ನೌಕರಿ ಮಾಡ್ತಾರೆ, ನಾ ಅಲ್ಲೇ ಇರೋದು ಆ್ಯಕ್ಚುಲಿ. ಇಲ್ಲಿ ಯಾರು ಅಕ್ಕಪಕ್ಕದಾಗ ಯಾರು ನಮಗೆ ಗೊತ್ತಿರೋರು ಅಂಥ ಪರಿ ಏನೂ ಇಲ್ಲ. ಸೊ ನಾನೇನಂದೆ, ಆಯಿತು ಬಿಡು, ಹಂಗಿದ್ರೆ ನಿಮಗೆ ಮೊದಲು ಕೂಡ ಹೇಳಿದ್ದೆ ನಾನು ನಮ್ಮ ಅತ್ತೆ ಮನೆಗೆ ಈಗ ಸದ್ಯಕ್ಕಿನ್ನು ಹೋಗೋದಿಲ್ಲ ಅಂತ ಹೇಳಿದ್ದೆ. ಏನೋ ಎಲ್ಲ ಮರೆತು ನನಗೆ ಬೇಜಾರಾಗಿ ನಾನು ಒಬ್ಬಾಕಿದ್ರೆ ತ್ರಾಸು ಮಾಡ್ಕೋತೇನೆ ಅಂತ ಹೇಳಿ ಅವರು ಏನು ಮಾಡಿದರು, ನಾನು ಕರ್ಕೊಂಡು ಹೋದರು. ಅವ್ರ ಜೊತೆಗಿನ ಕರ್ಕೊಂಡು ಹೋದರು. ಹೋದಾಗ 1-2 ದಿನ ಎಲ್ಲ ಚಲೋನೇ ಇತ್ತಲ್ಲಿ ಎಲ್ಲ. ಒಂದಿನ ಏನೋ ಚಲೋ ಇತ್ತು. ಸೊ ನೆಕ್ಸ್ಟ್ ಡೇ ಮತ್ತು ಅದು ಜಗಳ ಜೂಟ ಅದು ಶುರುವಾಯಿತು. ಸೊ ಇನ್ಮೇಲಿಂದ ಇಲ್ಲಿ ಕರ್ಕೊಂಡು ಬರಬಾರ್ದು ಅಂತ ಹೇಳಿ ದೊಡ್ಡ ಹಣಗಲ ಮಾಡಿದರು, ಯಾವುದು ಇದು ಇಲ್ದೇ. ಸೊ ಇನ್ಮೇಲಿಂದ ಕರೀಲಾರ್ದ ಮನೆಗೆ ಹೋಗಬಾರ್ದು ಅನ್ನೋದು ಇದಕ್ಕೆ ಹೇಳೋದು ಆ್ಯಕ್ಚುಲಿ. ಸೊ ಇನ್ನು ಜೀವನ ಪರ್ಯಂತ ನಾನು ಅಲ್ಲಿ ಹೋಗಬಾರ್ದು ಅನ್ನೋದು ಇವಾಗ ಡಿಸೈಡ್ ಆಗಿದೆ. ನಮ್ಮ ಮನೆಯವರು ಹೇಳಿದರು, ಯಾರೂ ಏನು ಬೇಡ, ಇಲ್ಲೇ ಉಳಿಯೋನು, ಯಾರ ಮನೆಗೆ ಹೋಗಕ್ಕೆ ಹೋಗಬೇಡ ಅಂತ ಹೇಳಿದರು. ಇದೆಲ್ಲ ಜಗಳ ಜೂಟಿ ಎಲ್ಲ ಇರೋದು ಫ್ರೆಂಡ್ಸ್. ಬಟ್ ಆದರೆ ಒಂದು ಮಾತು ಹೇಳ್ತೀನಿ, ಈಗ ಬೇಕಂದ್ರು ನಮ್ಮಪ್ಪ ಏನು ನನಗೆ ಸಿಗೋದಿಲ್ಲ. ಮನೆ ಬಗ್ಲಕ್ಕೆ ಹೋದ್ರು ಈಗ ಅವ್ರು ನನಗೆ ಸಿಗೋದಿಲ್ಲ. ಬಿಟ್ಟು ಬಂದಾಗ ಅವ್ರ ಮನೆಯೊಳಗೆ ಇದ್ರು ಆ್ಯಕ್ಚುಲಿ. ಈಗ ನಮ್ಮ ಮನೆಯೊಳಗೆ ಹೋದ್ರೆ ಅವ್ರಿಗೆ ಸಿಗೋದಿಲ್ಲ. ಈಗ ನನಗೆ 2-3 ದಿನದಿಂದನೂ ಅಲ್ಲಿಂದನೂ ಬಂದೆ. ಅಲ್ಲಿಂದ ಬಂದು ಈಗ ನಿನ್ನೆ ಸಂಜೆ ಮುಂದೆ ಬಂದೆ ನಾನು. ನಿನ್ನೆ ಸಂಜೆ ಮುಂದೆ ಬಂದರೆ ಈಗ ನನಗೆ ಹುಷಾರಿಲ್ಲ, ಜ್ವರ ಬಂದವ ಆ್ಯಕ್ಚುಲಿ. ಅದು ಯೋಚನೆ ಮಾಡಿ ಸ್ವಲ್ಪ ಹುಷಾರಿಲ್ಲ. ಹಿಂಗಾಗಿ ಟ್ಯಾಬ್ಲೆಟ್ಸ್ ತುಂಬ ಮಲ್ಕೊಂಡಿದ್ದೆ. ಬಟ್ ರಾತ್ರಿ ಭಾಳ ತ್ರಾಸಾಗ್ಯದ ನನಗೆ. ಈಗ ಬೆಳಿಗ್ಗೆ ಇಲ್ಲಿ ಬಂದು ಕುಂತೇನೆ ಅಷ್ಟೇ, ಮತ್ತೇನಿಲ್ಲ. ಬಟ್ ನಾನು ಅನ್ಸಕತ್ತೈತಿ ಇನ್ಮೇಲಿಂದ ಏನೇ ಮಾಡಿದ್ರು ಕೂಡ ತುಂಬ ಬೋಲ್ಡಾಗಿ ನಾನು ನನ್ನ ಲೈಫ್ನ ಇದನ್ನು ಮಾಡ್ಕೊಂಡು ಹೋಗಬೇಕು. ಯಾಕಂದರೆ ಇವ್ರ ಮೇಲೆ ಯಾವಾಗ ಎಲ್ಲಿ ಮಟ್ಟ ನಮ್ಮ ಮಕ್ಕ ನೋಡ್ಕೊಂಡು ನಿಂತಿರ್ತೀವಿ ಅಷ್ಟು ದುಃಖ ನಮಗಾಗೋದು ಆ್ಯಕ್ಚುಲಿ. ಯಾರ ಮಕ್ಕನೂ ನೋಡೋಕೆ ಹೋಗ್ಬಾರ್ದು ಲೈಫಾಗಿ ನನಗೆ ಅನಿಸ್ತದೆ. ನಮ್ಮ ಮಕ್ಕ ನೋಡೋರನ್ನ ಯಾವತ್ತೂ ಕೈ ಬಿಡಬಾರ್ದು ಆ್ಯಕ್ಚುಲಿ. ಓಕೆ, ಸೊ ನನಗೆ ಇವತ್ತು ಬುದ್ಧಿಪಾಠ ಕಲ್ತೀನಿ ನಾನು. ಯಾವತ್ತು ನಮ್ಮ ಮಕ್ಕ ಯಾರು ನೋಡತ್ತಾರ ಏನೋ ಅಂದ್ಕೊಂಡೆ ನೋಡ್ಲಿಕ್ಕತ್ತಾರಂತ ಅರ್ಥ. ಸೊ ಅವ್ರಿಗೆ ಕೈ ಬಿಡಬಾರ್ದು. ಬಟ್ ಅದು ಯಾರನ್ನೂ ಯಾವತ್ತು ನಾವು ಮತ್ತವ್ರ ಮಕ್ಕ ನೋಡ್ಕೊಂಡು ನಿಂತ್ಕೊಂಡಿವಿ ಅಂದರೆ ಆ ಕಡೆಯಿಂದ ಹೊಡೆತ ಬೀಳೋದು ಜರೂರಿ ಬೀಳ್ತದೆ ಆ್ಯಕ್ಚುಲಿ. ಸೊ ಹೀಗಾಗಿ ಬರ್ಬೇಕು ನಾನು ಕರ್ನಾಟಕಕ್ಕೆ. ಸ್ವಲ್ಪ ಟಿಕೆಟ್ ಇದ್ದು ಅರೇಂಜ್ಮೆಂಟ್ ಮಾಡಿಕೊಂಡು ಇದೇ ಟೈಮ್ನಾಗ ಈ ಕಡೆ ಎಲ್ಲ ಇವಾಗ ಎಲೆಕ್ಷನ್ ಡ್ಯೂಟಿ ಅದ. ಸೊ ಮೇ ಬಿ ಇವ್ರದ್ದು ಡ್ಯೂಟಿ ಮುಗಿದ ಬರ್ತೀವೋ ಹೆಂಗೆ ಬರ್ತೀವೋ, ಬಟ್ ಬರ್ತೀವಿ. ನಮ್ಮ ತಾಯಿನ ನೋಡೋಕೆ ಒಂದು ಸಾರಿ ಬರಬೇಕೆ. ಸೊ ನಮ್ಮ ತಾಯಿನ ನೋಡಿಕೊಂಡು ವಾಪಸ್ ಬರ್ಬೇಕಂತ ಅಂದ್ಕೊಂಡೀನಿ. ಸೊ ಹೀಗಾಗಿ ನಂದು 2 ದಿನ ವೀಡಿಯೋಸ್ ಬಂದಿರಲಿಲ್ಲ. ಸ್ವಲ್ಪ ಡಿಸ್ಟರ್ಬ್ ನಡಿಲಿಕ್ಕತ್ತದ ನನ್ನ ಮೇಲೆ. ಹೀಗಾಗಿ ನೆನೆಸ್ಕೊಂಡು ಒಮ್ಮೆ ಅವಾಗ ತುಂಬ ದುಃಖ ಆಗ್ತದೆ. ಯಾರ ಮುಂದೆ ಹೇಳ್ಕೊಬೇಕಿಲ್ಲ, ಯಾರಿಗೂ ಹೇಳ್ಕೊಳ್ಳೋ ಹಾಗಿಲ್ಲ. ನಮ್ಮ ದುಃಖ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಆಳದ ಅಂತ ಹೇಳಿ. ಸೊ ಹೀಗಾಗಿ ನಂದು 2 ದಿನ ವೀಡಿಯೋ ಬಂದಿರಲಿಲ್ಲ. ಬಟ್ ಇನ್ನು ರೆಗ್ಯುಲರ್ ವೀಡಿಯೋಸ್ ಮಾಡ್ಬೇಕಂತ ಪ್ರತಿ ಸಾರಿ ಹೇಳ್ತೀನಿ, ವೀಡಿಯೋಸ್ ಮಾಡೋಕ್ಕಾಗೋದಿಲ್ಲ. ಸೊ ಹೀಗಾಗಿ ನಂದು 2 ದಿನ ವೀಡಿಯೋ ಬಂದಿರಲಿಲ್ಲ. ಸೊ ಇದನ್ನೇ ನಿಮಗೆ ಹೇಳಬೇಕಂತ ಹೇಳಿ
ಇಷ್ಟೆಲ್ಲ ಆದಮೇಲೆ ಇನ್ನು ಕರೆದ್ರೂ ಕೂಡ ನಾನು ಯಾರ ಮನೆ ಬಾಗಿಲಕ್ಕೂ ಹೋಗೋದಿಲ್ಲ, ಹೋಗ್ಲೂಬಾರ್ದು. ಆ್ಯಕ್ಚುಲಿ ಕರೀಲಾರ್ದ ಮನೆಗೆ ಹೋಗಬಾರ್ದು ಅಂತ ಯಾವತ್ತೂ ಗಾದಿ ಮಾತಾದ. ಸೊ ಅದನ್ನೆಲ್ಲ ಮರ್ತೇನೋ ನಾನು ಸ್ವಲ್ಪ ತಪ್ಪು ಹೆಜ್ಜೆ ಇಟ್ಟು ನಾನು ಓಡೋದೆ. ಆಗಬಾರ್ದಾತು, ಎಲ್ಲ ಆಯಿತು, ಮುಗೀತಿನ್ನ. ಇನ್ನು ಇವರು ಕೂಡ ಹೇಳಿದ್ದಾರೆ ಇನ್ನೇನು ಉಮ್ಮಿದೆ ಇಲ್ಲ ಅಂತ ಹೇಳಿ. ಪರವಾಗಿಲ್ಲ, ಇವಾಗಿನ ಮೇಲಿಂದ ನಾನು ಸ್ವಲ್ಪ ಬೋಲ್ಡಾಗಿ ನನ್ನ ಲೈಫ್ನ ಇದನ್ನು ಮಾಡ್ಕೊಂಡು ಹೋಗ್ತೀನಿ. ನನಗೆ ಯಾರ ಅವಶ್ಯಕತೆ ಎಲ್ಲಿವರೆಗೂ ಇತ್ತು, ಎಲ್ಲಿವರೆಗೂ ನಾನು ಇದು ಮಾಡಿಕೊಂಡೆ, ಅಲ್ಲಿವರೆಗೂ ನಾನು ಸ್ವಲ್ಪ ಸೂಕ್ಷ್ಮವಾಗಿದ್ದೆ. ಸೊ ಇನ್ಮೇಲಿಂದ ನಾನೇ ಎಷ್ಟು ಬೋಲ್ಡ್ ಮಾಡ್ಕೋಬೇಕಂದ್ರೆ ಗಟ್ಟಿಯಾಗಿ ನನ್ನ ಜೀವನ ನಾನೇ ಇದನ್ನು ಮಾಡ್ಕೋಬೇಕಂತ ಅಷ್ಟೇ. ನಾನು ಗಟ್ಟಿದ್ರೆ ನನ್ನ ಮನೆಗೆ ನನ್ನವ್ರಿಗೆ ನಾನು ಇದು ಮಾಡ್ಬೋದು. ಹಿಂಗಾಗಿನೇ ನಾನು ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. 2-3 ದಿನ ಸ್ವಲ್ಪ ಹುಷಾರು ಇರಲಿಲ್ಲ. ಸೊ ಹಿಂಗಾಗಿ ವೀಡಿಯೋಸ್ಗಳು ಬರಲಿಲ್ಲ. ಅಲ್ಲಿ ಹೋಗಿದ್ದೆ, ಅಲ್ಲಿ ನಿನ್ನೆ ಸಂಜೆ ಮಟ್ಟ ಅದೇ ಹಣಗ್ಲನ್ನ ಆಯಿತು. ಸೊ ಎಲ್ಲ ಮುಗೀತು. ಓಕೆ, ಯಾಕಾದ್ರೂ ಬಂದರು ಅಂತ ನಮ್ಮ ಮನೆ ಬಾಗ್ಲಕ್ಕೆ ಅವರು. ಸೊ ಎಲ್ರದ್ದು ಅವ್ರವ್ರದ್ದು ಇದ್ರೊಳಗೆ ಬದುಕಾಕತ್ತಾರೆ ಸಮಾಜದಾಗ. ನಮ್ಮ ತಂದೆಯವ್ರು ತೀರ್ಕೊಂಡಾರ ಅನ್ನೋ ಕನ್ಸರ್ನ್ ಯಾರಿಗೂ ಇಲ್ಲ ಅಷ್ಟೇ. ಓಕೆ, ಪರವಾಗಿಲ್ಲ, ಎಲ್ಲ ಇಷ್ಟೆಲ್ಲ ದುಗ್ಸಿನಂತ ಇನ್ನೊಂದಿಷ್ಟು ದಿವಸ ಅಷ್ಟೇ, ಮತ್ತೇನು ಮಾಡೋಕ್ಕಾಗಲ್ಲ. ಸೊ ಹಿಂಗಾಗಿ ನಾನು ವೀಡಿಯೋಸ್ ಬಂದಿರಲಿಲ್ಲ. ಸ್ವಲ್ಪ ನಂಗೆ ಹುಷಾರಾಗಲಿ. ರೆಗ್ಯುಲರ್ ವೀಡಿಯೋಸ್ ಅಂತ ಬರ್ತಿರ್ತಾವೆ. ನಂದು ಒಂದು ವೀಡಿಯೋಸ್ ಏನು ಡೈಲಿ ನಾನು ಮಾಡಿ ಹಾಕಾಕತ್ತೀನಿ. ಸೊ ಸ್ವಲ್ಪ ಒಂದೆರಡು ಇವತ್ತು ಸಂಜೆ ಮಟ್ಟ ಸ್ವಲ್ಪ ಇನ್ನೊಂದು ಸ್ವಲ್ಪ ಹುಷಾರಾಗಿ, ಸ್ವಲ್ಪ ಜ್ವರ ಭಾಳ ಬರ್ತಾವೆ ನನಗೆ. ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ಮತ್ತೆ ರೆಗ್ಯುಲರಾಗಿ ವೀಡಿಯೋಸ್ಗಳು ಮಾಡ್ತೇನೆ ಫ್ರೆಂಡ್ಸ್.